ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುವ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಧ್ಯಾನ ಕೇಂದ್ರದ 5ನೇ ವಾರ್ಷಿಕೋತ್ಸವ. ಹೊಸಪೇಟೆಯಲ್ಲಿ ನಡೆಯುವ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಆನಪಾನಸತಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ. ಇಳಕಲ್ನಲ್ಲಿ ನಡೆದ ಆನಪಾನಸತಿ ಧ್ಯಾನ ಕಾರ್ಯಕ್ರಮ. ಧಾರವಾಡದ ವಿಶ್ವಾತ್ಮ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನಡೆದ ಆನಪಾನಸತಿ ಧ್ಯಾನ ಪ್ರಚಾರ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಆನಪಾನಸತಿ ಧ್ಯಾನ ಅಭಿಯಾನ. ಹೈದರಾಬಾದ್ನ ಕಡ್ತಾಲ್ನಲ್ಲಿ ಯಶಸ್ವಿಯಾಗಿ ನಡೆದ ಪತ್ರಿಜಿ ಧ್ಯಾನ ಮಹಾಯಾಗ 4. ಈಗ ವಿವರಗಳ ಕಡೆಗೆ. ಬೆಳಗಾವಿ ಜಿಲ್ಲೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಮಂದಿರದ 5ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮತ್ತು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಂಕರಹಟ್ಟಿಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದ 5ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಜನವರಿ 6 ಮಂಗಳವಾರ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀ ಮಲ್ಲನಗೌಡ ಬಿ ಪಾಟೀಲ್ ಅವರು ಹಾಗೂ ಶಾಸಕರಾದ ಶ್ರೀ ಪಿ ರಾಜೀವ್ ಮತ್ತು ಪಿರಮಿಡ್ ಮಾಸ್ಟರ್ ಶ್ರೀ ಸುರೇಶ್ ಕಲಬುರ್ಗಿಯವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಅದ್ಭುತ ಕಾರ್ಯಕ್ಕೆ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದ ಸಂಘಟಕರು ಸವಿನಯ ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹೊಸಪೇಟೆಯಲ್ಲಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಆನಪಾನಸತಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಹಾಗೂ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮತ್ತು ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಆನಪಾನಸತಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಜನವರಿ 11 ಭಾನುವಾರ ಬೆಳಗ್ಗೆ 8 ರಿಂದ ಸಂಜೆ 5 ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಸಮಾರಂಭದಲ್ಲಿ ಹಲವಾರು ಗಣ್ಯರು, ಶಾಸಕರು ಮತ್ತು ಪಿರಮಿಡ್ ಮಾಸ್ಟರುಗಳಾದ ಶ್ರೀಮತಿ ಪರಿಣಿತಾ ಪತ್ರಿ ಹಾಗೂ ಶ್ರೀನಿವಾಸ ರೆಡ್ಡಿ ಅವರು ಪಾಲ್ಗೊಳ್ಳಲಿದ್ದಾರೆ. ಈ ಸಮಾರಂಭವು ಸಂಗೀತ ನಾದಧ್ಯಾನ, ಮುಖ್ಯ ಅತಿಥಿಗಳ ಸಂದೇಶ, ಪಿರಮಿಡ್ ಮಾಸ್ಟರುಗಳ ಅನುಭವ ಹಂಚಿಕೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಇಂತಹ ಪ್ರತ್ಯಕ್ಷ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿಯಾಗೋಣ ಎಂದು ತಿಳಿಸುತ್ತಾ ಹೊಸಪೇಟೆಯ ಪಿರಮಿಡ್ ಮಾಸ್ಟರ್ ಶ್ರೀಯುತ ಮಂಜುನಾಥ್ ಅವರು ಎಲ್ಲ ಧ್ಯಾನ ಮಿತ್ರರನ್ನು ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಇಳಕಲ್ನಲ್ಲಿ ಆನಪಾನಸತಿ ಧ್ಯಾನ ಕಾರ್ಯಕ್ರಮ ಆಚರಿಸಲಾಯಿತು. ಇಳಕಲ್ಲಿನ ಮಹಾಂತ ಪಿರಮಿಡ್ ಧ್ಯಾನ ಕೇಂದ್ರದ ನೇತೃತ್ವದಲ್ಲಿ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನಾಚರಣೆಯ ಅಂಗವಾಗಿ ಶ್ರೀ ವಿಜಯ ಮಹಾಂತೇಶ್ವರ ಅನುಭವ ಮಂಟಪದಲ್ಲಿ ಆನಪಾನಸತಿ ಧ್ಯಾನವನ್ನು ಪರಿಚಯ ಮಾಡಿಕೊಡಲಾಯಿತು. 300ಕ್ಕೂ ಅಧಿಕ ಧ್ಯಾನಿಗಳು ಸುಮಾರು 10 ನಿಮಿಷಗಳ ಕಾಲ ಧ್ಯಾನ ಮಾಡಿದರು. ಸಹಜವಾಗಿ ನಡೆಯುವ ನಮ್ಮ ಶ್ವಾಸ ಕ್ರಿಯೆಯನ್ನು ಗಮನಿಸುವುದೇ ಧ್ಯಾನ ಎಂದು ತಿಳಿಸುತ್ತಾ ಉಸಿರು, ಮನಸ್ಸು ಮತ್ತು ಆತ್ಮ ಎಲ್ಲವೂ ಒಂದೇ ಎಂಬ ಭಾವದ ಬೆಳಕಿನಲ್ಲಿ ಲೀನವಾಗಿದ್ದ ಧ್ಯಾನಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಸಮಾರಂಭದಲ್ಲಿ ಪಿರಮಿಡ್ ಮಾಸ್ಟರುಗಳಾದ ಶ್ರೀಮತಿ ಲಲಿತಾ ನಾರಾಯಣವಗ್ಗ, ಶ್ರೀಧರ್ ಗೌಡ, ನಾರಾಯಣವಗ್ಗ, ಮುತ್ತು ಬೀಳಗಿ ಇನ್ನೂ ಹಲವಾರು ಮಾಸ್ಟರುಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದ ಎಲ್ಲ ಧ್ಯಾನಾತ್ಮ ಬಂಧುಗಳಿಗೆ ಸಂಘಟಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಧಾರವಾಡದ ವಿಶ್ವಾತ್ಮ ಪಿರಮಿಡ್ ಧ್ಯಾನ ಕೇಂದ್ರದ ಪಿರಮಿಡ್ ಮಾಸ್ಟರ್ಗಳಿಂದ ಆನಪಾನಸತಿ ಧ್ಯಾನ ಪ್ರಚಾರ ನಡೆಯಿತು. ಧಾರವಾಡ ಜಿಲ್ಲೆಯಲ್ಲಿರುವ ವಿಶ್ವಾತ್ಮ ಪಿರಮಿಡ್ ಧ್ಯಾನ ಮಂದಿರದ ಸಂಸ್ಥಾಪಕರು ಮತ್ತು ಪಿರಮಿಡ್ ಮಾಸ್ಟರ್ಗಳಾದ ಶಿವಲಿಂಗಪ್ಪ ಬಾವೂರ್, ರೇಣುಕಾ ಬಾವೂರ್ ಹಾಗೂ ವಿನಯ್ ಕುಮಾರ್ ಅವರಿಂದ ಡಿಸೆಂಬರ್ 24 ಮತ್ತು 25ರಂದು ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಶಿಕ್ಷಣ ಪ್ರವಾಸದ ಶೀರ್ಷಿಕೆಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಕೂಡಲ ಸಂಗಮದಲ್ಲಿ ಪಾಲ್ಗೊಂಡಿದ್ದರು. ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಂಡು ಪಾಲ್ಗೊಂಡ ಸುಮಾರು 2500 ವಿದ್ಯಾರ್ಥಿಗಳಿಗೆ ಆನಪಾನಸತಿ ಧ್ಯಾನದ ಪರಿಚಯವನ್ನು ಪಿರಮಿಡ್ ಮಾಸ್ಟರ್ಗಳು ಮಾಡಿದ್ದಾರೆ.
ಈ 2 ದಿನಗಳ ಧ್ಯಾನ ಅಭಿಯಾನ ಕಾರ್ಯಕ್ರಮ ಅದ್ಭುತವಾಗಿ ನಡೆದು ವಿದ್ಯಾರ್ಥಿಗಳಿಗೆ ಧ್ಯಾನದ ಲಾಭಗಳನ್ನು ಮತ್ತು ಅದರ ಉಪಯೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ಅವಕಾಶ ಮಾಡಿಕೊಟ್ಟ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳನ್ನು ತಿಳಿಸಲಾಯಿತು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪ್ರಚಾರ ನಡೆಯಿತು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿರುವ ಮರಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕ ವೃಂದದವರಿಗೆ ಪಿರಮಿಡ್ ಮಾಸ್ಟರ್ ನಾಗರಾಜ್ ಕಾಜಿಯವರು ಡಿಸೆಂಬರ್ 27ರಂದು ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿಕೊಟ್ಟರು. ವಿದ್ಯಾರ್ಥಿಗಳಿಗೆ ಧ್ಯಾನದ ಲಾಭ ಮತ್ತು ಅದರ ಮಹತ್ವವನ್ನು ತಿಳಿಸುತ್ತಾ 40 ನಿಮಿಷಗಳ ಕಾಲ ಧ್ಯಾನಾಭ್ಯಾಸವನ್ನು ಮಾಡಿಸಿದರು. ಪಿರಮಿಡ್ ಮಾಸ್ಟರ್ ನಾಗರಾಜ್ ಕಾಜಿಯವರು ಪ್ರತಿ ವಾರ ಒಂದೊಂದು ಶಾಲೆಗಳಿಗೆ ತೆರಳಿ ಆನಾಪಾನಸತಿ ಧ್ಯಾನದ ಮಹತ್ವವನ್ನು ಎಲ್ಲೆಡೆ ಹಂಚುತ್ತಿದ್ದಾರೆ. ಮಕ್ಕಳು ಯಾಕೆ ಧ್ಯಾನ ಮಾಡಬೇಕು, ಧ್ಯಾನದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವುದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಧ್ಯಾನದ ಅರಿವನ್ನು ಮೂಡಿಸಲಾಗುತ್ತಿದೆ. ಇಂತಹ ಕಾರ್ಯಗಳಿಗೆ ಸಹಕಾರವನ್ನು ನೀಡುವ ಎಲ್ಲ ಶಾಲಾ ವೃಂದದವರಿಗೆ ಧನ್ಯವಾದಗಳನ್ನು ತಿಳಿಸಲಾಗುತ್ತಿದೆ. ಪತ್ರಿಜಿ ಧ್ಯಾನ ಮಹಾಯಾಗ 4 ಹೈದರಾಬಾದ್ನ ಕಡ್ತಾಳ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಧ್ಯಾನ ಮಹಾಯಾಗ 4 ಧ್ಯಾನ ಮಹೋತ್ಸವ ಕಾರ್ಯಕ್ರಮ ಡಿಸೆಂಬರ್ 21ರಿಂದ 31ರವರೆಗೆ 11 ದಿನಗಳ ಸಂಭ್ರಮಾಚರಣೆ ಹೈದರಾಬಾದ್ನಲ್ಲಿರುವ ಶ್ರೀ ಸರಸ್ವತಿ ಸಭಾಂಗಣ ಪತ್ರಿಜಿ ಶಕ್ತಿ ಸ್ಥಳ ಕೈಲಾಸಪುರಿಯಲ್ಲಿ ಆಯೋಜಿಸಲಾಗಿತ್ತು. ವಿಶ್ವದಾದ್ಯಂತ ಎಲ್ಲೆಡೆ ಆಧ್ಯಾತ್ಮ ಬೀಜವನ್ನು ಬಿತ್ತು ಅದ್ಭುತ ಕೃಷಿಯನ್ನು ನೀಡುತ್ತಿದೆ. ಇಂತಹ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಸತತ ನಿರಂತರ 11 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿ ವೈಭೋಗದಿಂದ ಮುಕ್ತಾಯಗೊಂಡಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಎಲ್ಲ ಪಿರಮಿಡ್ ಮಾಸ್ಟರುಗಳಿಗೆ, ಧ್ಯಾನಿಗಳಿಗೆ, ಆತ್ಮಬಂಧುಗಳಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೈದರಾಬಾದ್ ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ವತಿಯಿಂದ ತಿಳಿಸಲಾಗಿದೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.